ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೋಗಿದ್ದು ಒಂದು ಸ್ಪ್ರೇಯರ್ ಬಾಟಲ್ ತರೋದಕ್ಕೆ ಅಂತ ಡಿಮಾರ್ಟ್ಗೆ ಹೋಗಿದ್ದು. ಆದರೆ ತೆಗೆದುಕೊಂಡು ಬಂದಿದ್ದು ಅದ್ರ ಜೊತೆಗೆ ಇನ್ನೂ ಒಂದು 4-5 ಸಾಮಾನುಗಳನ್ನ ತರಬೇಕಾಯಿತು. ನಾವು ಹೆಂಗಸರೇ ಹಾಗೆ ಅಲ್ವಾ, ಏನಾದರೂ ಒಂದು ವಸ್ತುಗೆ ಅಂತ ಹೋದರೆ ಕಣ್ಣಿಗೆ ಇನ್ನೊಂದು ವಸ್ತು ಕಾಣಿಸ್ತದೆ. ಓ ಅದು ಇಲ್ವಲ್ಲ ಮನೆಯಲ್ಲಿ, ಇದು ಇಲ್ವಲ್ಲ ಮನೆಯಲ್ಲಿ, ಅದು ತಗೊಳ್ಳೋಣ ಇದು ತಗೊಳ್ಳೋಣ ಅಂತ ತಗೊಂಡು ಬರ್ತೀವಿ. ನನಗೂ ಸಹ ಅದೇ ಥರ ಆಯಿತು. ಆದರೆ ಯಾವುದೂ ನಾನು ಎಕ್ಸ್ಟ್ರಾ ವೇಸ್ಟ್ ಮಾಡಲಿಲ್ಲ. ಮನೆಗೆ ಇಂಪಾರ್ಟೆಂಟ್ ಆಗಿರೋ ವಸ್ತುಗಳನ್ನ ಮಾತ್ರ ತಗೊಂಡು ಬಂದೆ. ಒಂದು ತೆಂಗಿನಕಾಯಿ 28 ರೂಪಾಯಿ, ಮತ್ತು ಇದು ಸ್ಪಾಂಜ್ ವೈಪು ತುಂಬಾ ಕ್ಲೀನ್ ಆಗುತ್ತೆ. ಕಿಚನ್ಗೆ ಯೂಸ್ ಆಗುವಂತಹ ವೈಪರ್ಸ್ಗಳು ತುಂಬ ಚೆನ್ನಾಗಿ ನೀರು ಮತ್ತು ಮುಸುರೆನೆಲ್ಲ ಕ್ಲೀನ್ ಮಾಡ್ಬೋದು. ಸೊ ಇದು ಒಂದು ತೊಗೊಂಡೆ. ಇದರಲ್ಲಿ 4 ಇರುತ್ತೆ. ಸುಮಾರು ಒಂದೊಂದು ಸ್ಪಾಂಜು 2-2 ತಿಂಗಳು ಬರುತ್ತೆ. ಹಾಗೇನೇ ಹುರಿಗಡಲೆ ನೋಡಿದೆ, ಹುರಿಗಡಲೆ ಚೆನ್ನಾಗಿತ್ತು. ಸರಿ ಅದೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಹುರಿಗಡಲೆ ಇಷ್ಟ ಆಯಿತು. ಇದು ಬಂದು ಬನ್ಸಿ ರವೆನಲ್ಲಿ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಇರಲಿಲ್ಲ, ಅದು ತೆಗೆದುಕೊಂಡೆ. ನೆಕ್ಸ್ಟು ಶಾಂಪು ಬೇಕಲ್ವಾ, ಶಾಂಪು. ಸೊ ಅದನ್ನು ಬೇಕು ಅಂತ ಅನ್ನಿಸ್ತು. ಸೊ ಅದು ಒಂದು ತೆಗೆದುಕೊಂಡಿದ್ದು. ಮತ್ತು ಮಾಜಾ ನೋಡಿದೆ, ದೊಡ್ಡ ಬಾಟ್ಲು ತೊಗೊಳ್ಳೋಣ ಅನ್ನಿಸ್ತು. ಮತ್ತೆ ಬೇಡ, ವೇಸ್ಟ್ ಆಗುತ್ತೆ, ಸ್ವಲ್ಪ ಸ್ವಲ್ಪ ಯೂಸ್ ಮಾಡೋಣ, ಜಾಸ್ತಿ ಕುಡಿಯೋದು ಬೇಡ ಅಂತ ಅದನ್ನು ತೆಗೆದುಕೊಂಡೆ. ಲೇಸು ಇದನ್ನು ಆಗ ತಾನೇ ಅರೇಂಜ್ ಮಾಡ್ತಿದ್ರು, ಫ್ರೆಶ್ ಐಟಮ್ಮು. ಸೊ ಇದು 150 ಗ್ರಾಮ್ದು 48 ರೂಪೀಸು, ವರ್ತ್ ಅನ್ನಿಸ್ತು. ಅದು ಒಂದು ತೆಗೆದುಕೊಂಡೆ, ಚೆನ್ನಾಗಿತ್ತು. ಅದು ನಾನು ನೋಡಿ, ಈ ಬಾಟ್ಲೆ ನಾನು ತರಬೇಕು ಅಂತ ಹೋಗಿದ್ದೆ. ಸ್ಪ್ರೇಯರು, ಇದರಲ್ಲಿ ಏನಾದ್ರೂ ಸೋಪು ವಾಟರು ಅಥವಾ ಲಿಕ್ವಿಡು ಇದು ಮಾಡಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಕಿಚನ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ತೆಗೆದುಕೊಂಬರಕ್ಕೆ ಹೋಗಿದ್ದೆ. ಅದ್ರ ಜೊತೆಗೆ ಇಷ್ಟೆಲ್ಲ ವಸ್ತುಗಳನ್ನ ನಾನು ತರಬೇಕಾಯಿತು. ಇದೊಂದು ಸಾಸ್ ಪ್ಯಾನು ನೋಡಿದೆ, ತುಂಬ ಇಷ್ಟ ಆಯಿತು. ಪುಟ್ಟದಾಗಿ ತುಂಬ ಚೆನ್ನಾಗಿದೆ, ನಾನ್ ಸ್ಟಿಕ್ಕು. ಸೊ ಪರವಾಗಿಲ್ಲ, ಇದು ಒಗ್ಗರಣೆಗೆ ಮತ್ತು ಸಂಡಿಗೆ ಹಪ್ಪಳ ಎಲ್ಲ ಕರ್ಕೊಳ್ಳೋದಕ್ಕೆ, ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಕರಿಯೋದಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೆಗೆದುಕೊಂಡ್ಬಂದೆ. ಬರೀ 99 ರೂಪೀಸು ಏನೋ ಅಷ್ಟೇ ಇದು. ನೆಕ್ಸ್ಟು ಡಿಮಾರ್ಟಿನ ಹೊರಗಡೆ ಬಂದಾಗ ಅಲ್ಲಿ ಇರುತ್ತಲ್ಲ ಏನಾದ್ರೂ, ಇದು ಪಾಪ್ಕಾರ್ನು, ಅದು ಬಂದುಬಿಟ್ಟು ಫ್ಯಾಮಿಲಿ ಪ್ಯಾಕು 25 ರೂಪೀಸು. ಅಲ್ಲಿ ಸಾಫ್ಟಿನೂ ಮಾರ್ತಾ ಇರ್ತಾರೆ. ಸೊ ಅದ್ರ ಜೊತೆ ಇದು ಇರುತ್ತೆ, ಇದೊಂದು ತೆಗೆದುಕೊಂಡು ಬಂದೆ. ಸೊ ಈ ಥರ ಆಗುತ್ತೆ ನಾವು ಹೆಣ್ಮಕ್ಳು ಡಿಮಾರ್ಟ್ಗೆ ಹೋದಾಗ. ಮನೆ ಹತ್ರ ಮಲ್ಲಿಗೆ ಹೂ ಬಂದಿತ್ತು, ನನಗೆ ತುಂಬ ಇಷ್ಟ ಆಯಿತು. ಸರಿ ಅಂದ್ಬಿಟ್ಟು ಕೆಳಗಡೆ ಹೋಗಿ ನೋಡಿದ್ರೆ ಸುಮಾರಾಗಿತ್ತು ಮಲ್ಲಿಗೆ ಹೂವು. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರಲಿಲ್ಲ. ಓಕೆ ಅಂದ್ಬಿಟ್ಟು ಒಂದು 100 ಗ್ರಾಮ್ಸ್ ತೆಗೆದುಕೊಂಡು ಬಂದೆ. 100 ಗ್ರಾಮ್ಸ್ಗೆ 35 ರೂಪಾಯಿ. ಸರಿ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ 1/4 kg ತೊಗೊಳ್ಳೋಣ ಅಂತ ಹೋಗಿದ್ದು, ಯಾಕೋ ಸುಮಾರಾಗಿದ್ದರಿಂದ ಒಂದು 100 ಗ್ರಾಮ್ಸ್ ತೆಗೆದುಕೊಂಡ್ಬಂದೆ. 100 ಗ್ರಾಮ್ಸಲ್ಲಿ ಕಟ್ಟಿದ್ದಕ್ಕೆ ನೋಡಿ, ಪತ್ರೆ, ಕನಕಾಂಬರ ಮತ್ತು ಮಲ್ಲಿಗೆ ಹೂ ಕೊಟ್ಟಿದ್ದಾನೆ. ನಾನು ಕಟ್ಟಿದಾಗ 2 ಮೊಳ ಅಷ್ಟು ಹಾಕಿ ಇನ್ನೂ ಇಷ್ಟು ಮಿಕ್ಕಿತ್ತು. ಕಟ್ಟೋದೊಂದು ಟೈಮ್ ತಗೊಳುತ್ತೆ ಹೊರತು ನಮಗೆ ಇದು ದುಡ್ಡು ಉಳಿತಾಯ ಸಹ ಆಗುತ್ತೆ. ನಾವು 1 ಮೊಳನ 40 ರೂಪಾಯಿ ಕೊಟ್ಟು ಹೊರಗಡೆ ತೆಗೆದುಕೊಳ್ತೀವಿ. ಅದೇ ಹೂವನ್ನ ತೆಗೆದುಕೊಂಡು ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕಟ್ಟಿದ್ರೆ ಹೂವು ಜಾಸ್ತಿ ಸಿಗುತ್ತೆ ಮತ್ತು ದುಡ್ಡು ಸಹ ಉಳ್ಕೊಳ್ಳುತ್ತೆ. ಮತ್ತು ನಾವು ನಮಗೆ ಬೇಕಾದಾಗೆ ನೀಟಾಗಿ ಕ್ಲೀನಾಗಿ ಕಟ್ಕೊಳ್ತೀವಿ, ತುಂಬ ಚೆನ್ನಾಗಿ ಇರುತ್ತೆ. ಈ ರೀತಿ ಮನೆ ಹತ್ರ ಬಂದಾಗ ತಗೊಂಡು ಕಟ್ಟಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.